ಆದಿಕಾಂಡ ಗ್ರಂಥವು 8ನೇ ಅಧ್ಯಾಯ. ಈ ಅಧ್ಯಾಯವು 22 ವಚನಗಳಿಂದ ಕೂಡಿದೆ, ಬರೆಯಲ್ಪಟ್ಟಿದೆ. ಈ ಅಧ್ಯಾಯದಲ್ಲಿ ನೋಹನು ನಾವೆಯಲ್ಲಿ ಇದ್ದಂಥ ದಿನದಿಂದ ಹೊರಗೆ ಬಂದು ದೇವರಿಗೆ ಕೃತಜ್ಞತೆ ಬಲೆಯನ್ನು ಕೊಡುವಂಥ ಅಧ್ಯಾಯ. ದೇವರು ಅವನೊಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಳ್ಳುತ್ತಿದ್ದಾನೆ. ಆತನು ಇಷ್ಟಪಟ್ಟು ಭೂಮಿಯ ಮೇಲೆ ಮತ್ತೊಂದು ಜಲಪ್ರಳಯ ಉಂಟಾಗೋದಿಲ್ಲ ಅನ್ನುವಂಥ ತೀರ್ಮಾನ ದೇವರು ತೆಗೆದುಕೊಂಡು ಮನುಷ್ಯರಿಗೆ ನಿರೀಕ್ಷೆ ಇಲ್ಲದ ಹಾಗೆ ಭೂಮಿ ಇರುವವರೆಗೂ ತಪ್ಪದೇ ಇರಬೇಕೆಂದು ದೇವರು ತನ್ನ ಹೃದಯದಲ್ಲಿ ಅಂದುಕೊಂಡು ಮುಗಿಸುತ್ತಿದ್ದಾನೆ. 8ನೇ ಅಧ್ಯಾಯದಲ್ಲಿ ನೋಹನು ಜಲಪ್ರಳಯದ ನಂತರ 5 ತಿಂಗಳಿಗೆ ನೋಹನು 2 ಪಕ್ಷಿಗಳನ್ನು ಕಳುಹಿಸುತ್ತಾನೆ. ಮೊದಲನೆಯದು ಕಾಗೆಯನ್ನು ಹೊರಗೆ ಕಳಿಸಿದಾಗ ಅದು ಮತ್ತೆ ಬರಲಿಲ್ಲ. ನಾವೆಯಲ್ಲಿ ಅವರಿರುವಂಥ ಕಾಲ 1 ವರ್ಷದ 10 ದಿನಗಳು. ಜಲಪ್ರಳಯ ಪ್ರಾರಂಭ ಆದ ನಂತರ 1 ವರ್ಷದ 10 ದಿನಗಳು. ಜಲಪ್ರಳಯಕ್ಕಿಂತ ಮುಂಚೆಯೇ ದೇವರು ನೋಹನನ್ನು ನಾವೆಯಲ್ಲಿ ಸೇರಿಸಿ ಬಾಗಿಲನ್ನು ಮುಚ್ಚುತ್ತಾನೆ. 1 ವರ್ಷ 17 ದಿನಗಳವರೆಗೂ ಅವರು ಸ್ವನಿರ್ಮಿತ ನಾವೆಯಲ್ಲಿ ಅವರು ಇರಬೇಕಾಯಿತು. 150 ದಿನಗಳವರೆಗೂ ಭೂಮಿಯ ಮೇಲೆ ನೀರು ಆರುವುದಕ್ಕೆ ದೇವರು ಪ್ರಾರಂಭಿಸಿದನು. ನೀರು ಕ್ರಮವಾಗಿ ತಗ್ಗುತ್ತಾ ಬಂತು. 7ನೆಯ ತಿಂಗಳ 10ನೇ ದಿನದಲ್ಲಿ ಅರಾರಟ್ ಬೆಟ್ಟದ ಮೇಲೆ ನಾವೆ ಬಂದು ನಿಂತಿತು. ಪ್ರಚಂಡವಾದ ನೀರು ಪರ್ವತಗಳ ಮೇಲೆ ನಿಂತಿರಲಾಗಿ 5 ತಿಂಗಳವರೆಗೂ ತಗ್ಗಿತು. 7ನೇ ತಿಂಗಳಿನಲ್ಲಿ 7ನೇ ದಿನದಲ್ಲಿ ಅರಾರಟ್ ಬೆಟ್ಟದ ಮೇಲೆ ನಾವೆ ನಿಂತಿತು. ಅದರ ನಂತರ 10ನೇ ತಿಂಗಳಿನ ಮೊದಲನೇ ದಿನದಲ್ಲಿ ಬೆಟ್ಟ ಶಿಖರಗಳು ಕಾಣಿಸಿದವು. 40 ದಿನಗಳ ನಂತರ ಆಗ ನೋಹನು ಕಾಗೆಯನ್ನು ಕಳಿಸುತ್ತಾನೆ. 10ನೇ ತಿಂಗಳ ಮೊದಲನೇ ದಿನ ಅಂದರೆ ನಮಗೆ ಆದಿಕಾಂಡ ಗ್ರಂಥ 7ನೇ ಅಧ್ಯಾಯ 11ನೇ ವಾಕ್ಯದ ಪ್ರಕಾರ 600 ವರ್ಷದ 2ನೇ ತಿಂಗಳಿನ ಆದಿಕಾಂಡ 617ನೇ ದಿನದಲ್ಲಿ ಜಲಪ್ರಳಯ ಪ್ರಾರಂಭ ಆಯಿತು. 10ನೇ ದಿನದಲ್ಲೇ ಒಳಗಡೆ ಹೋದರು. 601ನೇ ವರ್ಷದಲ್ಲಿ ಇದು ನಾವು ನೋಡುವಾಗ 100ನೇ ವರ್ಷದಲ್ಲಿ ನಾವು ನೋಡುವಾಗ ಮೊದಲನೇ ದಿನದಲ್ಲಿ ನೀರು ಪೂರ್ತಿಯಾಗಿ ಭೂಮಿಯ ಮೇಲೆ 2ನೇ ವರ್ಷದ 7ನೇ ದಿನದಲ್ಲಿ ಭೂಮಿಯು ಒಣಗಿ ಹೋಯಿತು. 1 ವರ್ಷ 10 ದಿನಗಳು, 1 ವರ್ಷ 17 ದಿನಗಳು. ಕಾಗೆಯನ್ನು ಕಳಿಸಿದ ನಂತರ ಅದು ಬರಲಿಲ್ಲ. ಅದು ಯಾಕೆ ಬರಲಿಲ್ಲ ನಾವು ಧ್ಯಾನ ನಂತರ ಮಾಡೋಣ. ನಂತರ ಪಾರಿವಾಳವನ್ನು ಕಳಿಸಿಬಿಟ್ಟನು. ಅದು ಮತ್ತೆ ತಿರುಗಿ ಬಂದಿತು. 7 ದಿನಗಳ ನಂತರ ಮತ್ತೆ ಕಳಿಸಿದನು. ಆ ಪಾರಿವಾಳವು ಅದರ ಬಾಯಲ್ಲಿ ಒಲಿಯುವ ಮರದ ಎಣ್ಣೆಯನ್ನು ತೆಗೆದುಕೊಂಡು ಬಂತು.
7 ದಿನಗಳ ನಂತರ ಮತ್ತೆ ಪಾರಿವಾಳವನ್ನು ಕಳಿಸಿದನು. ಮೂರನೇ ಸಾರಿ ಕಳಿಸಿದಾಗ ಅದು ಮತ್ತೆ ಬರಲಿಲ್ಲ. ಅದರ ಕುರಿತಾಗಿ ನೋಹನಿಗೆ ಅರ್ಥವಾಗಿದ್ದು ಏನೆಂದರೆ, ಭೂಮಿಯ ಮೇಲಿರುವಂಥ ನೀರು ಪೂರ್ತಿಯಾಗಿ ತಗ್ಗಿ ಹೋಯಿತು ಎಂಬುದಾಗಿ ಅರ್ಥ ಆಯಿತು. ಅದರ ಕುರಿತಾಗಿ ಅವನು ಗ್ರಹಿಸಿದನು. ದೇವರು ಕೂಡ ಅವನನ್ನು ಹೊರಗೆ ಬಾ ಎಂಬುದಾಗಿ ಹೇಳಿದನು. ನೋಹನು ಒಂದು ಬಲಿಪೀಠವನ್ನು ಕಟ್ಟಿ ಪವಿತ್ರ ಪಕ್ಷಿಗಳಲ್ಲಿ ಕೆಲವನ್ನು ತೆಗೆದುಕೊಂಡು ಬಲಿಪೀಠದ ಮೇಲೆ ಅರ್ಪಿಸಿದನು. ದೇವರು ಅದನ್ನು ಅಂಗೀಕರಿಸಿದನು. ಅವನಿಗೆ ಒಂದು ವಾಗ್ದಾನ ಕೊಟ್ಟನು. ಆ ವಾಗ್ದಾನ ಅವನಿಗೆ ಹೇಳಿದ ಮಾನವ ಜಾತಿಯ ನಿರೀಕ್ಷೆ ಕುರಿತಾಗಿ ವಾಗ್ದಾನ ಕೊಟ್ಟನು. ಈ ರೀತಿಯಾಗಿ 8ನೇ ಅಧ್ಯಾಯದ ವಿವರಣೆ ನಾವು ನೋಡೋಣ. ಮೊದಲನೇ ವಾಕ್ಯದಿಂದ ಧ್ಯಾನಿಸೋಣ, ಓದೋಣ. ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು. ನೀರು 40 ದಿನಗಳು ಆಕಾಶದ ತೂಬುಗಳು ತೆರೆಯಲ್ಪಟ್ಟವು. ಭೂಮಿ ಎಲ್ಲವೂ ಮುಳುಗಿ ಹೋಯಿತು. ಪರ್ವತಗಳೆಲ್ಲ ಮುಳುಗಿ ಹೋದವು. ಅತಿ ಎತ್ತರವಾದ ಪರ್ವತದ ಮೇಲಿಗಿಂತ 17 ಮೊಳ ನೀರು ನಿಂತಿತ್ತು. ಆಗ ಅದು ಆರುವುದಕ್ಕಾಗಿ ತೆಗೆದುಕೊಂಡಂಥ ಸಮಯ ಅತ್ಯಧಿಕವಾದದ್ದು. ಅದಕ್ಕೆ ದೇವರು ನೆನಪು ಮಾಡಿಕೊಂಡನು. ಯಾಕೆಂದರೆ ಒಳಗಡೆ ಆಹಾರ ಪದಾರ್ಥಗಳು ಹೆಚ್ಚು ಕಾಲ ಬರುವುದಿಲ್ಲ. ನೋಹನಿಗೆ ತನಗಾಗಿ ತನ್ನ ಕುಟುಂಬಕ್ಕಾಗಿ ತೆಗೆದುಕೊಂಡು ಬಂದಂಥ ಆಹಾರ ಕಡಿಮೆಯಾಗಿದೆ. ಇತರ ಜಂತುಗಳಿಗೆ ತೆಗೆದುಕೊಂಡು ಬಂದ ಆಹಾರ ಕಡಿಮೆ ಆಗ್ತಿದೆ, ಮುಗಿದು ಹೋಗುತ್ತಾ ಇದೆ. ಅದಕ್ಕೆ ದೇವರು ನೆನಪು ಮಾಡಿಕೊಳ್ಳುತ್ತಿದ್ದಾನೆ. ಅದರ ರಿಸಲ್ಟ್ ಏನೆಂದು ನೋಡೋಣ. ನೆನಪು ಮಾಡಿಕೊಂಡಂಥ ರಿಸಲ್ಟ್ ಏನಂದರೆ, ಭೂಮಿಯ ಮೇಲೆ ಗಾಳಿ ಬೀಸುವಂತೆ ಮಾಡಿದನು. ಭೂಮಿ ನೀರು ತಗ್ಗಿ ಹೋಯಿತು. ನಾವು ಗಮನಿಸಬೇಕು, ಮಾನವನು ಅಲ್ಪವಾದವನು ಎಂಬುದಾಗಿ ದೇವರು ಯಾವಾಗಲೂ ನೆನಪು ಮಾಡಿಕೊಳ್ಳುತ್ತಾನೆ. ಮಾನವನು ಪರಿಪೂರ್ಣನು ಆಗಲಿಲ್ಲ. ಮಾನವನು ಅವಶ್ಯಕತೆ ಇರುವಂಥವನು. ಮಾನವನಿಗೆ ಬೇಕಾದ ಆಹಾರ ಎಷ್ಟು ಕಾಲ ಬರುತ್ತದೆ? ಈ ವಿಧವಾಗಿ ಇಷ್ಟು ವರ್ಷ ಇರುವುದಾದರೆ ದೇವರು ಏನು ಮಾಡಿದ ಗೊತ್ತಾ? ನೆನಪು ಮಾಡಿಕೊಂಡನು. ಗಾಳಿಯನ್ನು ಬೀಸಿ ಮಾಡುವಂತೆ ಮಾಡಿ ನೀರು ಒಣಗಿ ಹೋಗುವಂತೆ ಮಾಡುತ್ತಾ ಇದ್ದಾನೆ. ಇದು ದೇವರ ಕೃಪೆ. ಇಲ್ಲಿ ಒಂದು ಚಿಕ್ಕ ಪಾಠವನ್ನು ನಾವು ಕಲಿಯಬೇಕು. ನೋಹನು ಪ್ರಾರ್ಥನೆಯ ನಿಮಿತ್ತ ದೇವರು ನೆನಪು ಮಾಡಿಕೊಳ್ಳಲಿಲ್ಲ. ದೇವರು ನೋಹನ ಪರಿಸ್ಥಿತಿ ಕುರಿತಾಗಿ ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ. ಇದು ಕೃಪೆ ಅಂದರೆ ಅರ್ಥ. ನೋಹನು ಕೇಳುವುದಕ್ಕಿಂತ ಮುಂಚೆಯೇ ದೇವರು ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ. ಇದೇ ದೇವರ ಪ್ರೀತಿ ಅಂದರೆ. ನೋಹನು ದೇವರ ಸನ್ನಿಧಿಗೆ ಬಂದು, ದೇವ ನನ್ನನ್ನು ಹೊರಗೆ ಯಾವಾಗ ಕರೆದುಕೊಂಡು ಬರುತ್ತೀಯಾ ಅನ್ನುವಂಥ ಪ್ರಶ್ನೆ 1 ವರ್ಷದ 17 ದಿನಗಳಲ್ಲಿ ಯಾವಾಗಲೂ ಕೇಳಲಿಲ್ಲ. ದೇವರ ಸಾರ್ವಭೌಮಿಕ ಅಧಿಕಾರಕ್ಕೆ ನೋಹನು ಒಳಗಾದನು. ನೋಹನು ದೇವರನ್ನು ತಿಳಿದುಕೊಂಡಿದ್ದಾನೆ. ದೇವರು ನೋಹನನ್ನು ತಿಳಿದುಕೊಂಡಿದ್ದಾನೆ. ನೋಹನು ದೇವರನ್ನು ತಿಳಿದುಕೊಂಡಿದ್ದಾನೆ. ನೋಹನು ಅವನ ಕುಟುಂಬವನ್ನು, ಸಕಲ ಪ್ರಾಣಿಗಳನ್ನು ತನ್ನ ದಯೆಯಿಂದ ದೇವರು ನೆನಪು ಮಾಡಿಕೊಳ್ತಾ ಇದ್ದಾನೆ. ದೇವರ ಮನಸ್ಸು ಮಾನವನ ಮೇಲೆ ಇದೆ. ಮಾನವನ ಒಂದು ಅವಶ್ಯಕತೆ ಕುರಿತಾಗಿ ದೇವರ ಮನಸ್ಸು ಆಲೋಚಿಸುತ್ತದೆ.
ಈ ಭಾವನೆ ಎಷ್ಟು ಮಧುರವಾಗಿದೆ. ನನ್ನ ಕುರಿತಾಗಿ, ನನ್ನ ಅವಶ್ಯಕತೆ ಕುರಿತಾಗಿ ದೇವರು ಮುಂದೆಯೇ ತಿಳಿದುಕೊಂಡು, ದೇವರು ಆಲೋಚಿಸಿಕೊಂಡು, ದೇವರ ಅದರ ಕುರಿತಾಗಿ ಸಂಕಲ್ಪ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ನಾನು ಎಷ್ಟು ಧನ್ಯನು, ನಾನು ಎಷ್ಟು ಧನ್ಯನು. ಹೌದು, ವಿಶ್ವಾಸಿಗಳ ಮೂಲಕ ದೇವರು ತಂದೆಯ ಭಾವವನ್ನು ಹೊಂದಿದ್ದಾನೆ. ವಿಶ್ವಾಸಿಗಳ ಕುರಿತಾಗಿ ದೇವರು ತಂದೆ ಭಾವವನ್ನು ಇಟ್ಟುಕೊಂಡಿದ್ದಾನೆ. ತಂದೆ ಮಕ್ಕಳ ಕುರಿತಾಗಿ ಯೋಚಿಸುವ ಹಾಗೆ ವಿಶ್ವಾಸಿಗಳ ಕುರಿತಾಗಿ ದೇವರು ಆಲೋಚಿಸುತ್ತಾನೆ. ಅದಕ್ಕೆ ವಿಶ್ವಾಸಿಯ ಒಂದು ಪ್ರಾರ್ಥನೆ ಇಲ್ಲದೆ ವಿಶ್ವಾಸಿಯ ಪರಿಸ್ಥಿತಿಯ ಅವಶ್ಯಕತೆಯನ್ನು ತಿಳಿದುಕೊಂಡು ದೇವರು ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸಿದನು. ನಾವು ವಾಕ್ಯವನ್ನು ತಿಳಿದು ಕೊಳ್ಳುವಾಗ ದೇವರು ಅರ್ಥವಾಗಿದ್ದು ಏನೆಂದರೆ, ದೇವರು ಆತನ ಮನಸ್ಸೆಲ್ಲ ನನ್ನ ಮೇಲೇನೇ ಇದೆ. ಇದನ್ನು ಅರ್ಥ ನಾವು ಮಾಡಿಕೊಂಡಿದ್ದೇವೆ. ಇದು ವಿಶ್ವಾಸಿ ಗ್ರಹಿಸಿದಾಗ ದೇವರ ಕರುಣೆಯ ಕುರಿತಾಗಿ ನಮ್ಮ ಹೃದಯ ತುಂಬುತ್ತದೆ. ದೇವರು ಭೂಮಿಯ ಮೇಲೆ ಗಾಳಿ ಬೀಸುವಂತೆ ಮಾಡಿದನು. ಗಾಡ್ ಹ್ಯಾಸ್ ಆಪರೇಟೆಡ್. ದೇವರು ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸಿದನು. ಫಲವನ್ನು ಕೊಟ್ಟು ಕೆಲಸ ಮಾಡುತ್ತಾನೆ ದೇವರು. ದೇವರು ಮನುಷ್ಯನಿಗೆ ಫಲ ಬರುವ ಹಾಗೆ ಕೆಲಸ ಮಾಡುತ್ತಾನೆ. ಮನುಷ್ಯನು ಬದುಕುವ ಹಾಗೆ ದೇವರು ಕೆಲಸ ಮಾಡುತ್ತಿದ್ದಾನೆ. ಮಾನವನ ಒಂದು ನಿಜ ಸ್ಥಿತಿಗೆ ಸರಿ ಹೋಗುವ ಹಾಗೆ ದೇವರು ಕೆಲಸ ಮಾಡುತ್ತಿದ್ದಾನೆ. ಗಾಡ್ ಈಸ್ ವರ್ಕಿಂಗ್ ಫಾರ್ ಅಸ್. ಗಾಡ್ ಈಸ್ ವರ್ಕಿಂಗ್ ಫಾರ್ ಅಸ್. ಹೌ ಬ್ಯೂಟಿಫುಲ್ ಇಟ್ ಈಸ್. ದೇವರು ನಿನಗಾಗಿ ನನಗಾಗಿ ಕೆಲಸ ಮಾಡುವುದು ಎಷ್ಟು ದೊಡ್ಡದು, ಎಷ್ಟು ದೊಡ್ಡದು. ಅದಕ್ಕೆ ಭೂಮಿಯ ಮೇಲಿರುವಂಥ ನೀರು ತಗ್ಗಿ ಹೋಗುವುದಕ್ಕೆ ಪ್ರಾರಂಭವಾಗಿದೆ. 2ನೇ ವಾಕ್ಯ, ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಆಕಾಶದ ತೂಬುಗಳು ಮುಚ್ಚಲ್ಪಟ್ಟವು. ಆಕಾಶದಿಂದ ಸುರಿತಿದ್ದ ಮಳೆ ನಿಂತು ಹೋಯಿತು. ಇದು ಕೂಡ ದೇವರು ಜ್ಞಾಪ ಮಾಡಿಕೊಂಡದರಿಂದ ನಡೆದ ಫಲಿತ. ಆಗ ಭೂಮಿಯ ಮೇಲಿದ್ದ ನೀರು ಕ್ರಮವಾಗಿ ತಗ್ಗುತ್ತಾ ಬಂತು. ಮಾನವನು ಯಾವುದನ್ನು ಮಾಡುವುದಕ್ಕೆ ಆಗುವುದಿಲ್ಲವೋ ಅದನ್ನು ಮಾನವನಿಗಾಗಿ ದೇವರು ಮಾಡಿದನು. ಅದೇ ದೇವರ ಒಂದು ದೊಡ್ಡ ಕಾರ್ಯ. ಪ್ರಚಂಡವಾದ ಮಳೆ ನಿಂತು ಹೋಗುವಂತೆ ದೇವರು ಮಾಡಿದನು. ದೇವರು ಮಾನವನನ್ನು ಪ್ರೀತಿಸುತ್ತಾನೆ. ಮಾನವನನ್ನು ನಶಿಸುವುದು ಆತನಿಗೆ ಇಷ್ಟವಿಲ್ಲ. ಮಾನವನು ಸೌಖ್ಯವಾಗಿರುವುದಕ್ಕಾಗಿ ದೇವರು ಕೆಲಸ ಮಾಡುತ್ತಾ ಇದ್ದಾನೆ. ಆಗ ಭೂಮಿಯ ಮೇಲಿದ್ದ ನೀರು ಕ್ರಮವಾಗಿ ತಗ್ಗುತ್ತಾ ಬಂತು. ಹೀಗೆ 150 ದಿನಗಳಾದ ಮೇಲೆ ನೀರು ಕಡಿಮೆಯಾಯಿತು. ಭೂಮಿಯ ಮೇಲಿಂದ ನೀರು ಕ್ರಮವಾಗಿ ತಗ್ಗುತ್ತಾ ಬಂತು. ಗಾಡ್ ಹ್ಯಾಸ್ ಎ ಗ್ರೇಟ್ ಆರ್ಡರ್. ಗಾಡ್ ಹ್ಯಾಸ್ ಎನ್ ಆರ್ಡರ್. ದೇವರಿಗೆ ಕ್ರಮ ಇದೆ. ದೇವರು ಕೆಲಸ ಮಾಡುವಾಗ ನಾವು ಅಂದುಕೊಂಡ ಹಾಗೆ ಮಾಡುವುದಿಲ್ಲ. ಆತನು ಅಂದುಕೊಂಡ ಪ್ರಕಾರ ಮಾಡುತ್ತಾನೆ. ಅದೇ ನಾವಾದರೆ ಒಂದೇ ಕ್ಷಣದಲ್ಲಿ ನೀರು ಇಂಗಿ ಹೋಗಲಿ ಅಂತ ಹೇಳುತ್ತೇವೆ. ದೇವರು ಆ ರೀತಿಯಾಗಿ ಹೇಳಲಿಲ್ಲ. ಕ್ರಮಕ್ರಮವಾಗಿ ನೀರನ್ನು ತಗ್ಗಿಸಿದನು. ಇದರಲ್ಲಿ ಕೂಡ ಪಾಠ ನಾವು ಕಲಿಯಬೇಕಾಗಿದೆ. ದೇವರ ತಲಾಂತುಗಳು ನಮ್ಮ ತಲಾಂತುಗಳು ಬೇರೆ. ನಮ್ಮ ಆಲೋಚನೆಗಳು
ದೇವರ ಆಲೋಚನೆಗಳು ಬೇರೆ, ದೇವರ ಕಾರ್ಯಗಳು ಬೇರೆ. ದೇವರು ಕ್ರಮವಾಗಿ ನೀರನ್ನು ತಗ್ಗಿಸಿದನು. ಆದಿಕಾಂಡ 26ನೇ ಅಧ್ಯಾಯದಲ್ಲಿ ಇಸಾಕನನ್ನು ದೇವರು ಕ್ರಮವಾಗಿ ಅಭಿವೃದ್ಧಿ ಮಾಡಿದನು. ಒಂದೇ ರಾತ್ರಿಯಲ್ಲಿ ಅಲ್ಲ, ದೇವರು ಇಸಾಕನನ್ನು ಒಂದೇ ದಿನದಲ್ಲಿ ರಾತ್ರಿಯಲ್ಲಿ ಆಶೀರ್ವದಿಸಲಿಲ್ಲ. ದೇವರಿಗೆ ಒಂದು ಕ್ರಮವಿದೆ. God has an order. The works according to mindset. ದೇವರು ತನ್ನ ಮನಸ್ಸಿಗೆ ಪ್ರಕಾರ ಕೆಲಸ ಮಾಡುತ್ತಾನೆ. ಅದಕ್ಕಾಗಿ ವಾಕ್ಯದಲ್ಲಿ ಬರೆದಿದ್ದಾನೆ, ಕ್ರಮವಾಗಿ ತಗ್ಗುತ್ತಾ ಬಂತು. 4ನೇ ವಾಕ್ಯ, 7ನೇ ತಿಂಗಳಿನ 17ನೇ ದಿನದಲ್ಲಿ ನಾವೆಯು ಅರಾರಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು. ಅರಾರಟ್ ಅಂದರೆ ಟರ್ಕಿ ಸ್ಥಳದಲ್ಲಿ ಇದೆ. ಇದು ಅರಾರಟ್ ಕೊಂಡ ಬೆಟ್ಟದ ಮೇಲೆ ನಿಂತಿತು. ನೋಹನ ಜರ್ನಿ ಎಲ್ಲಿಂದ ಪ್ರಾರಂಭ ಆಯಿತು ಎಂಬುದಾಗಿ ಹೇಳುವುದಕ್ಕಾಗುವುದಿಲ್ಲ. ಆದರೆ ನಾವೇ ನಿಂತ ಸ್ಥಳದ ಹೆಸರು ಬರೆದಿದೆ. ಯಾಕೆ ದೇವರು, ಪರಿಶುದ್ಧಾತ್ಮ ದೇವರು ಈ ಸ್ಥಳದ ಹೆಸರು ಮೆನ್ಷನ್ ಮಾಡಿದ್ದಾನೆ ಅಂದರೆ, ಇಟ್ ಈಸ್ ಫಾರ್ ದ ಸೇಕ್ ಆಫ್ ರೆಕಾರ್ಡ್ಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್, ಎ ವಿಟ್ನೆಸ್ ಫಾರ್ ದಿ ಹ್ಯೂಮನ್ ಬೀಯಿಂಗ್. ಮನುಷ್ಯರಿಗೆ ಸಾಕ್ಷಿ ಗೊತ್ತಾಗಬೇಕು. ಭವಿಷ್ಯತ್ ಕಾಲದಲ್ಲಿ ಇರುವವರಿಗೆ ಇದರ ಸತ್ಯ ಸಂಧತ್ವ ಅರ್ಥ ಆಗಬೇಕು. ಯೂನಿವರ್ಸಲ್ ಫ್ಲಡ್ ಹಿಸ್ಟರಿಯಲ್ಲಿ ಶಾಸ್ತ್ರಗಳಲ್ಲಿ ನೋಡುವಾಗ ಚರಿತ್ರೆಯಲ್ಲಿ ಜಲಪ್ರಳಯ ಬಂದಿದೆ ಎಂಬುದಾಗಿ ಗುರುತಿಸುವುದಕ್ಕಾಗಿ ಈ ಅರಾರಟ್ ಬೆಟ್ಟದ ಸ್ಥಳದ ಹೆಸರು ಬರೆದಿದೆ, ಟರ್ಕಿ ಪ್ರಾಂತ್ಯದಲ್ಲಿ. ನೋಹನು ನಾವೇ ಆ ಶಿಥಿಲಗಳನ್ನು ಶೇಖರಿಸಿದ್ದಾರೆ. ಸತ್ಯವೇದದ ಚರಿತ್ರೆ ಸತ್ಯವಾಗಿದೆ. ಭಾರತ ದೇಶದ ಶಾಸ್ತ್ರರು ಹಿಮಾಲಯದ ಮೇಲೆ ಇರುವಂಥ ಕೆಲವು ಅವುಗಳನ್ನು ಪರೀಕ್ಷಿಸುವಾಗ ಲ್ಯಾಬೊರೇಟರಿಯಲ್ಲಿ ವಿಜ್ಞಾನಿಗಳು ಕಲ್ಲುಗಳನ್ನು ಪರೀಕ್ಷಿಸಿದಾಗ ಆ ಹಿಮಾಲಯ ಬೆಟ್ಟಗಳ ಮೇಲೆ ಇರುವಂಥ ಕಲ್ಲುಗಳ ಮೇಲೆ ಉಪ್ಪು ಇದೆ. ಅವರಿಗೆ ಅರ್ಥ ಆಗಲಿಲ್ಲ, ಆ ಕಲ್ಲು ಉಪ್ಪಿನಿಂದ ಯಾಕೆ ತುಂಬಲ್ಪಟ್ಟಿದೆ ಅಂತ ಅರ್ಥ ಆಗಲಿಲ್ಲ. ಆ ವಿಜ್ಞಾನಿಗಳಲ್ಲಿ ಒಬ್ಬ ವಿಜ್ಞಾನಿ ಸತ್ಯವೇದ ತಿಳಿದವನು, ಅವರಿಗೆ ತಿಳಿಯಪಡಿಸಿದನು. ಇದು ಯೂನಿವರ್ಸಲ್ ಫ್ಲಡ್ ಎಂಬುದಾಗಿ ತಿಳಿಸಿದ. ಅಷ್ಟು ಎತ್ತರವಾದ ಪರ್ವತ ಸಹಿತವಾಗಿ ಜಲಪ್ರಳಯದಲ್ಲಿ ಮುಳುಗಿ ಹೋಯಿತು. ಅವುಗಳ ಮೇಲೆ ಇರುವಂಥ ನೀರು 5 ತಿಂಗಳವರೆಗೂ ಇರುವಾಗ ಆ ಕಲ್ಲಿನ ಮೇಲೆ ಉಪ್ಪು ತಗಿಲಿರಬಹುದು ಎಂಬುದಾಗಿ ತಿಳಿದುಕೊಂಡರು. ಚರಿತ್ರೆಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಬೆಟ್ಟದ ಹೆಸರನ್ನು ತಿಳಿಸಿದನು. ದೇವರು ತಾನು ಎವಿಡೆನ್ಸನ್ನು ಬಿಟ್ಟಿದ್ದಾನೆ ಮನುಷ್ಯರಿಗಾಗಿ. ಹಿಸ್ಟಾರಿಕಲ್ ಪ್ರೂಫ್ಸನ್ನು ಮನುಷ್ಯರು ನಂಬೋದಕ್ಕಾಗಿ ಚರಿತ್ರೆಯಲ್ಲಿ ಕೆಲವು ಇನ್ಸಿಡೆಂಟ್ಗಳನ್ನು ಚರಿತ್ರೆಯಲ್ಲಿ ಕಂಡುಕೊಳ್ಳುವುದಕ್ಕಾಗಿ ದೇವರು ಬಿಟ್ಟಿದ್ದಾನೆ. 40 ದಿನ ಆಯಿತು. 40 ದಿನಗಳಾಯಿತು. ನೋಹನು ತಾನು ಮಾಡಿದ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಕ್ಕೆ ಬಿಟ್ಟನು. ನೀವು ಗಮನಿಸಿ, ಕಾಗೆಯನ್ನು ಕಳಿಸಿ ಪಾರಿವಾಳವನ್ನು ಕಳಿಸುವುದರಲ್ಲಿ ಪಾರಿವಾಳನ್ನು 3 ಸಲ ಕಳಿಸ್ತಾನೆ. ದೇವರು ಹೊರಗೆ ಬನ್ನಿ ಅಂತ ಹೇಳಿಲ್ಲ, ನಾವೇ ಒಳಗಡೆ ಹೋಗಿರಿ ಎಂಬುದಾಗಿ ಹೇಳಿದ ದೇವರು ಹೊರಗೆ ಬನ್ನಿ ಅಂತ ಹೇಳುವವರೆಗೂ ನೋಹನು ಬಂದಿಲ್ಲ. ನೋಡಿ, ಮಾನವನ ಮನಸ್ಸು ಎಷ್ಟು ದೊಡ್ಡ ಭಕ್ತನಾದರೂ ಸ್ವಂತ ಪ್ರಯತ್ನ ಮಾಡುತ್ತಾನೆ.
ಇಲ್ಲಿ ನೋಹನು ಕೂಡ ಹಾಗೆಯೇ ಮಾಡಿದ. ದೇವರು ಅವನಿಗೆ ಹೊರಗೆ ಬನ್ನಿ ಅಂತ ಹೇಳಿದ. ಹೊರಗೆ ಒಳಗೆ ಹೋಗು ಅನ್ನುವಾಗಲೂ ಹೇಳಿದ, ಹೊರಗೆ ಬಾ ಅನ್ನುವಾಗಲೂ ಬಂದನು. ದೇವರು ಹೇಳಿದಾಗ ನೋಹನು ಹೋದ, ಬಾ ಅಂದಾಗ ಬಂದನು. ದೇವರು ಬಾಗಿಲು ತೆಗೆದಾಗ ನಾವು ಹೊರಗೆ ಬರ್ತೇವೆ. ಬಾಗಿಲು ಮುಚ್ಚಿದಾಗ ನಾವು ಒಳಗೆ ಹೋಗೋದಕ್ಕಾಗುವುದಿಲ್ಲ. ಇದನ್ನು ತಿಳಿದ ನೋಹನು ಕಿಟಕಿಯನ್ನು ನೋಹನು ತೆಗೆದನು. ಕ್ಯೂರಿಯಾಸಿಟಿ. ದೇವರು ಹೇಳಲಿಲ್ಲ ಏನು ಜರುಗುತ್ತಾ ಇದೆ ಭೂಮಿಯ ಮೇಲೆ. ಆತನು ಕಾಯಬೇಕಾಗಿತ್ತು ದೇವರು ಹೇಳುವವರೆಗೂ. ಅದು ಗೊತ್ತಿದ್ದರೂ ಕೂಡ ಅವನು 4 ಸಮಯದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಕಿಟಕಿ ತೆರೆದು ಕಾಗೆ ಕಳಿಸಿದಾಗ ಕಾಗೆ ಹೊರಗಡೆ ಹೋಗಿದೆ. ಇಲ್ಲಿ ನಾವು ನೋಡುವಾಗ ಕಾಗೆಯನ್ನು ಕಳಿಸಿದಾಗ 7ನೇ ತಿಂಗಳು 17ನೇ ದಿನದಲ್ಲಿ ಅರಾರ್ ಬೆಟ್ಟದಲ್ಲಿ ನಾವೇ ನಿಂತಿದೆ. 10ನೇ ತಿಂಗಳವರೆಗೂ ನೀರು ತಗ್ಗಿ ಹೋಯಿತು. ತಿಂಗಳ ನಂತರ 40 ದಿನಗಳು, ಅಂದರೆ 11ನೇ ತಿಂಗಳು 11ನೇ ದಿನ ಬರುತ್ತದೆ. ಆದುದರಿಂದ ನೋಹನು ಕಾಗೆಯನ್ನು ಕಳಿಸುವಾಗ ಭೂಮಿಯ ಮೇಲೆ ಈ ಜೀವ ಜಂತುಗಳು, ಮಾನವನ ಮಾಂಸವೆಲ್ಲವೂ ಕೊಳೆತು ಹೋಗಿದೆ. ಆ ಕಾಗೆ ಸಹ ಸ್ವಭಾವ ಏನೆಂದರೆ ಕೊಳೆತು ಹೋದ ಮಾಂಸಕ್ಕೆ ಆಸೆಪಟ್ಟು ಹೋಗಿದೆ. ಇದು ಶರೀರ ಸಂಬಂಧವಾದ ಮನಸ್ಸನ್ನು ಸೂಚಿಸುತ್ತದೆ. ಆ ನಾವೆಯಲ್ಲಿ ದೇವರು ಪವಿತ್ರವಾದ ಅಪವಿತ್ರವಾದ ಜಂತುಗಳನ್ನು, ಪಕ್ಷಿಗಳನ್ನು, ಪಶುಗಳನ್ನು ತೆಗೆದುಕೊಂಡು ಹೋಗುವಂತೆ ನೋಹನಿಗೆ ಹೇಳಿದ್ದಾನೆ. ಪವಿತ್ರ ಅಪವಿತ್ರ ಜಂತುಗಳಲ್ಲಿ, ಅಪವಿತ್ರವಾದ ಪಕ್ಷಿಗಳಲ್ಲಿ ಒಂದಾದ ಕಾಗೆ ಹೊರಗೆ ಬಂದಾಗ ಅದರ ಸ್ವಭಾವ ಕೆಲಸ ಮಾಡ್ತಾ ಇದೆ. ಕಾಗೆ ನಾವೆಯಲ್ಲಿರುವಾಗ ತನ್ನ ಸ್ವಭಾವವನ್ನು ಅದು ಮಾಡಲಿಲ್ಲ. ಅದೇ ರೀತಿಯಾದ ಪಕ್ಷಿಗಳು ಇದೆ. ಆ ಪಕ್ಷಿ ಹೊರಗಡೆ ಹೋಗಿ ಆ ಕೊಳೆತು ಹೋದ ಶವಗಳನ್ನು ತಿನ್ನುತ್ತಾ ಇರುವುದನ್ನು ನೋಡುತ್ತೇವೆ. ಈ ಲೋಕದಲ್ಲಿ ಅವಿಶ್ವಾಸಿ ಈ ಲೋಕವನ್ನೇ ತಿನ್ನುವುದಕ್ಕೆ ನೋಡುತ್ತಾನೆ ಹೊರತು ಪರಲೋಕ ಸಂಬಂಧವಾದ ವಿಷಯಗಳ ಕುರಿತಾಗಿ, ದೈವ ಸಂಬಂಧವಾದ ಸಂಕಲ್ಪದ ಕುರಿತಾಗಿ ಅವನಿಗೆ ಯಾವುದೇ ರೀತಿಯಾದ ಪಾಸಿಟಿವ್ ಸೆನ್ಸ್ ಇರುವುದಿಲ್ಲ. ಆತನು ಲೋಕದೊಟ್ಟಿಗೆ ಸೇರಿಕೊಳ್ಳುತ್ತಾನೆ. ಲೋಕದ ವ್ಯರ್ಥತ್ವ, ಲೋಕದಾಸೆ, ಶರೀರಾಸೆ ಇವುಗಳನ್ನೇ ಪ್ರೀತಿಸುತ್ತಿರುತ್ತಾನೆ. ರೀಜನರೇಷನ್ ಇನ್ ಸ್ಪಿರಿಟ್ ಜರುಗದವನು ಈ ಲೋಕದಲ್ಲಿ ನಾಶವಾದ ದಾರಿಯಲ್ಲೇ ನಡೆಯುತ್ತಾನೆ. ಪುನರ್ಜನ್ಮ ಅನುಭವ ಹೊಂದಿದ ಅನುಭವ ವ್ಯಕ್ತಿ ಇರುವವನು. ಇದರಿಂದ ನಾವು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಆ ಕಾಗೆ ಲೋಕ ಸಂಬಂಧವಾದ ಮನಸ್ಸನ್ನು ಸೂಚಿಸುತ್ತದೆ. ಲೋಕವನ್ನು ಪ್ರೀತಿಸುವ ಮನಸ್ಸನ್ನು ಸೂಚಿಸುತ್ತದೆ. ಶರೀರದ ಆಶೆಯನ್ನು ಸೂಚಿಸುತ್ತದೆ. ಆಹಾರಕ್ಕಾಗಿ ಸಿದ್ಧವಾದ ಒಪ್ಪಿಸಿಕೊಟ್ಟಂಥ ಮನಸ್ಸು ಸೂಚಿಸುತ್ತದೆ. ಕಾಗೆ ಮತ್ತೆ ಬರಲಿಲ್ಲ. ಅದು ಹಿಂದೆ ಬರಬೇಕು ಅನ್ನುವಂಥ ಆಲೋಚನೆ ಇಲ್ಲ. ಅವಿಶ್ವಾಸಿಗಳು ದೇವರ ಬಳಿಗೆ ಬರಬೇಕು ಅನ್ನುವಂಥ ಆಲೋಚನೆ ಬರೋದಿಲ್ಲ. ಅದರ ನಂತರ 7ನೇ ವಾಕ್ಯ, ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ನಂತರ ನೋಹನು ಪಾರಿವಾಳವನ್ನು ಹೊರಗಡೆ ಬಿಟ್ಟನು. ನೀರು ಭೂಮಿಯಲ್ಲೆಲ್ಲ ಇರುವುದರಿಂದ ಪಾರಿವಾಳ ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ನೋಹನು ಕೈಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. ಇದು ಪಾರಿವಾಳದ ಸ್ವಭಾವ. ಲೋಕಕ್ಕೆ ಹೋದಾಗ ನಶಿಸಿ ಹೋದಂಥವುಗಳ
ಮೇಲೆ ಅದು ಇಷ್ಟಪಡಲಿಲ್ಲ. ತನ್ನ ಕಾಲು ಕೂಡ ಭೂಮಿ ಮೇಲೆ ಇಡುವುದಕ್ಕಾಗಿ ಅದು ಇಷ್ಟಪಡಲಿಲ್ಲ. ಇದು ವಿಶ್ವಾಸಿಯ ಸ್ವಭಾವ ಸೂಚಿಸುತ್ತದೆ. ಹಿಂದೆ ತಿರುಗಿ ಬಂದಾಗ ನೋಹನಿಗೆ ಅರ್ಥ ಆಯಿತು, ಅಲ್ಲಿ ನೀರು ಇನ್ನೂ ತಗ್ಗಿ ಹೋಗಲಿಲ್ಲ. ಮತ್ತೆ 7 ದಿನಗಳ ನಂತರ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ. ಎರಡನೇ ಸಲ ಕಳಿಸಿದಾಗ ಅದು ಒಲಿವ ಎಲೆ ಚಿಗುರನ್ನು ತೆಗೆದುಕೊಂಡು ಬಂದಿತು. ಒಲಿವ ಎಲೆ ದೇವರಿಗೆ ಸಂಬಂಧಪಟ್ಟದ್ದು. ಒಲಿವ ವೃಕ್ಷ, ಒಲಿವ ಎಣ್ಣೆ ಆರಾಧನೆಗೆ ಉಪಯೋಗ ಮಾಡುವಂಥದ್ದು. ಒಲಿವ ದೇವರಿಗೆ ಇಷ್ಟವಾದದ್ದು. ಒಲಿವ ದೇವರ ಮಕ್ಕಳನ್ನು ಸೂಚಿಸುವಂಥದ್ದು. ಅದು ಒಲಿವನ್ನು ತೆಗೆದುಕೊಂಡು ಬಂದಿತು. ಒಲಿವಕ್ಕೆ ಮರಣ ಇಲ್ಲ. ಒಲಿವಗೆ ಮರಣ ಇಲ್ಲ. ಆದರೆ ಈ ಒಲಿವ ಒಂದು ಎಲೆಯನ್ನು ಅದು ತೆಗೆದುಕೊಂಡು ಬಂತು. ನಂತರ 7 ದಿನಗಳ ನಂತರ ನೋಹನು ಪಾರಿವಾಳವನ್ನು ಕಳಿಸುತ್ತಾನೆ. 13ನೇ ವಾಕ್ಯದಲ್ಲಿ 12ನೇ ವಾಕ್ಯದಲ್ಲಿ 7 ದಿನಗಳ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ. ಅಂದರೆ ನೀರು ಭೂಮಿಯ ಮೇಲಿಂದ ಪೂರ್ತಿಯಾಗಿ ಒಣಗಿ ಹೋಗಿದೆ. ಆಗ 601ನೇ ವರ್ಷದ ಮೊದಲನೇ ತಿಂಗಳಿನ ಮೊದಲನೇ ದಿನದಲ್ಲಿ ಭೂಮಿಯ ಮೇಲಿದ್ದ ನೀರು ಇಳಿದಿತ್ತು. ಭೂಮಿ ಆರಿ ಹೋಗಿತ್ತು. 1 ವರ್ಷ 17 ದಿನ ನಾವೆಯ ಒಳಗಡೆ ಇದ್ದಾನೆ. 1 ವರ್ಷ 10 ದಿನಗಳು ನಾವೆಯ ಒಳಗಡೆ ಇದ್ದಾನೆ. 150 ದಿನಗಳು. 7ನೇ ತಿಂಗಳಿನ ಮೊದಲನೇ ದಿನ, 10ನೇ ತಿಂಗಳಿನ ಮೊದಲನೇ ದಿನ, ನಂತರ 7 ದಿನಗಳು 7 ದಿನಗಳು 7 ದಿನಗಳು 40 ದಿನಗಳು ಸೇರಿದರೆ ಲೆಕ್ಕಿಸುವಾಗ 1 ವರ್ಷದ 17 ದಿನಗಳು ನಾವೆಯ ಒಳಗಡೆ ಅವನು ಇದ್ದಾನೆ. ಭೂಮಿ ಒಣಗಿದ ನಂತರ ಹೊರಗಡೆ ಬರುವುದಕ್ಕೆ ದೇವರು ಕರೆಯುತ್ತಾ ಇದ್ದಾನೆ. 14ನೇ ವಾಕ್ಯದಲ್ಲಿ ಭೂಮಿ ಒಣಗಿತ್ತು. ನಿವಾಸ ಸ್ಥಳವಾಗಿ ಮತ್ತೆ ನೋಹನನ ಕುಟುಂಬವನ್ನು ಮತ್ತೆ ಹೊರಗಡೆ ಕರೆದುಕೊಂಡು ಬರುತ್ತಾ ಇದ್ದಾರೆ. ಆದಿಕಾಂಡ ಗ್ರಂಥ 8ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದೋಣ. ಆಗ ದೇವರು 15ನೇ ವಾಕ್ಯದಿಂದ ನೋಹನಿಗೆ, ನೀನು ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯನ್ನು ಬಿಟ್ಟು ಹೊರಗೆ ಬಾ. ನಾವೆಯಲ್ಲಿ ಪ್ರವೇಶಿಸಿರಿ ಎಂದು ಹೇಳಿದ ದೇವರು ನಾವೆಯನ್ನು ಬಿಟ್ಟು ಹೊರಗೆ ಬನ್ನಿರಿ ಅಂದನು. ಇಲ್ಲಿ ಕೆಲವು ವಿಷಯಗಳನ್ನು ಪರಿಶುದ್ಧಾತ್ಮ ದೇವರು ನಮಗೆ ಕೊಡುತ್ತಿದ್ದಾನೆ, ಕೇಳಿರಿ. ನಾವೆಯಲ್ಲಿ ಪ್ರವೇಶಿಸಿರಿ. ಮಾನವನ ಒಂದು ಪ್ರಮೇಯ ಇಲ್ಲಿ ಕಂಡುಬರುತ್ತದೆ. ನಾವೆಯಲ್ಲಿ 1 ವರ್ಷ 17 ದಿನ ಇದ್ದಾರೆ. ದೇವರು ನಾವಿಂದ ನಮ್ಮನ್ನು ಹೊರಗೆ ಬನ್ನಿರಿ ಎಂದು ಅವರನ್ನು ಕರೆದನು. 1 ವರ್ಷ 17 ದಿನಗಳು ಹೊರಗಿನ ಪ್ರಪಂಚದೊಟ್ಟಿಗೆ ಸಂಬಂಧ ಇಲ್ಲದೆ ನೋಹನು ಕುಟುಂಬದವರು ಇದ್ದಾರೆ. ದೇವರಲ್ಲಿ ಮಾತನಾಡುತ್ತಾ, ನೀನು ನಿನ್ನ ಹೆಂಡತಿ, ಹೆಸರಿಡ್ದು ಕರಲಿಲ್ಲ, ರಿಲೇಷನ್ ಮಾತ್ರ ಹೇಳಿದ್ರು, ನಿನ್ನ ಹೆಂಡತಿ. ನಂತರ ಮಕ್ಕಳ ಹೆಸರು ಹಿಡಿದು ಕರೆದಿಲ್ಲ, ನಿನ್ನ ಮಕ್ಕಳು ಎಂದು ಹೇಳಿದರು. ನಿನ್ನ ಮಕ್ಕಳ ಹೆಂಡತಿಯರು ಎಂಬುದಾಗಿ ದೇವರು ಹೇಳಲಿಲ್ಲ, ನಿನ್ನ ಸೊಸೆಯರು ಎಂಬುದಾಗಿ ದೇವರು ಹೇಳಿದ. ದೇವರು ಪ್ರಧಾನವಾಗಿ ಯಾರ ಕುರಿತಾಗಿ ಮಾತನಾಡ್ತಾ ಇದ್ದಾನಂದ್ರೆ, ನೋಹ ನೀನು, ನೋಹ ನಿನ್ನ ಹೆಂಡತಿ, ನೋಹ ನಿನ್ನ ಮಕ್ಕಳು,
ನೋಹ ನಿನ್ನ ಸೊಸೆಯರು ಹೊರಗೆ ಬನ್ನಿ. ದೇವರು ನೋಹನ ಕುರಿತಾಗಿ ನೋಹನಿಗೆ ಕೇಂದ್ರ ಸ್ಥಾನ ಕೊಟ್ಟು ಮಾತನಾಡುತ್ತಿದ್ದಾನೆ. ನೀತಿವಂತನನ್ನು ದೇವರು ಯಾವ ರೀತಿಯಾಗಿ ಹೆಚ್ಚಿಸುತ್ತಾನೆ ನಾವಿಲ್ಲಿ ನೋಡುತ್ತೇವೆ. ಒಳಗೆ ಹೋಗಿ ಎಂಬುದಾಗಿ ಹೇಳಿದ ದೇವರು ಹೊರಗೆ ಬನ್ನಿ ಎಂಬುದಾಗಿ ಹೇಳಿದಾಗ ಅದರ ನಡುವೆ 1 ವರ್ಷ 17 ವರ್ಷಗಳು ಅದರ ಒಳಗಡೆ ಇರುವಾಗ ಒಳಗೆ ಏನು ನಡೆದಿದೆ, ಎಷ್ಟು ಪ್ರಚಂಡವಾದ ವಿಷಯ ನಡೆದಿದೆ ಅನ್ನುವಂಥ ವಿಷಯವನ್ನು, ಹೊರಗೆ ಏನು ನಡೆದಿದೆ ಅನ್ನುವಂಥ ವಿಷಯವನ್ನು ಅವರು ಕಣ್ಣು ನೋಡದ ಹಾಗೆ ದೇವರು ಮಾಡಿದನು. ದೇವರು ತನ್ನ ಪ್ರೀತಿಯನ್ನು ಮಾನವ ಜಾತಿ ಮೇಲೆ, ಭೂಮಿಯ ಮೇಲೆ ತನ್ನ ಉಗ್ರತೆಯನ್ನು, ಕೋಪವನ್ನು ಪ್ರಸರಿಸಿದಾಗ ಅದೆಲ್ಲವನ್ನು ನೋಹ ಮತ್ತು ಕುಟುಂಬದವರು ಕಣ್ಣೆತ್ತಿ ನೋಡದ ಹಾಗೆ ದೇವರು ಮಾಡಿದನು. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಧ್ಯಾಹ್ನದ 12 ಗಂಟೆಯಿಂದ 3 ಗಂಟೆಯವರೆಗೂ ಆ ದೇಶದಲ್ಲೆಲ್ಲ ಕತ್ತಲಿತ್ತು ಎಂಬುದಾಗಿ ಹೇಳುತ್ತದೆ. ಆ ಕತ್ತಲಲ್ಲಿ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನ ಕೈಯನ್ನು ಬಿಟ್ಟು ಆತನ ಶರೀರದ ಮೇಲೆ ಮಾನವದ ಪಾಪವನ್ನು ಅವನ ಮೇಲೆ ಹಾಕಿ, ಮಗನ ಮೇಲೆ ಹಾಕಿ ಉಗ್ರ ಕೋಪವನ್ನು ಕಳುಹಿಸಿ ಶಿಕ್ಷಿಸಿದನು. ಆ ಕತ್ತಲಲ್ಲಿ ನಡೆದ ಮಹೋನ್ನತವಾದ ಕಾರ್ಯ, ಪಾಪಕ್ಕೆ ಇರುವಂಥ ಶಿಕ್ಷೆ, ಆ ಉಗ್ರತೆಯ ರೂಪ ಮಾನವನು ನೋಡದ ಹಾಗೆ ಮಾನವನ ನೇತ್ರವನ್ನು ಮುಚ್ಚಿದ್ದಾನೆ. ದೇವರು ಎಷ್ಟು ದೊಡ್ಡವನು! ವಿಶ್ವಾಸಿಯು ದೇವರ ಉಗ್ರತೆಯನ್ನು ನೋಡುವುದಕ್ಕೂ ನೆರಳನ್ನು ನೋಡುವುದಕ್ಕೂ ದೇವರು ಇಷ್ಟಪಡಲಿಲ್ಲ. ದೇವರು ಅವನನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕಣ್ಣು ಅದರ ಮೇಲೆ ಬೀಳದ ಹಾಗೆ ತಪ್ಪಿಸಿದನು. ಅದಕ್ಕೆ ಕ್ರೈಸ್ತ ಸಭೆ ನಂಬುವುದು, ಕ್ರಿಸ್ತನ ಆಕಾಶ ಮಧ್ಯದಲ್ಲಿ ಬರುವಾಗ ಸಭೆಯು ಆಕಾಶ ಮಧ್ಯಕ್ಕೆ ಎತ್ತಲ್ಪಟ್ಟು 7 ವರ್ಷಗಳು ಭೂಮಿಯ ಮೇಲೆ ಮಹಾಶ್ರಮ ಇರುತ್ತದೆ. ಈ ಭಯಂಕರ ಉಗ್ರ ಕೋಪವನ್ನು ವಿಶ್ವಾಸಿಗಳು ನೋಡದ ಹಾಗೆ ದೇವರು ಮಾಡುತ್ತಾನೆ. ದೇವರು ಅವರನ್ನು ಆಕಾಶದ ಮಧ್ಯದಲ್ಲಿ ರ್ಯಾಪ್ಚರಲ್ಲಿ ತೆಗೆದುಕೊಂಡು ಹೋಗುತ್ತಾನೆ. ಸೊದೋಮ್ ಗೊಮೋರ ದಹನ ಮಾಡುತ್ತಾ ದೇವರ ಉಗ್ರ ಕೋಪವನ್ನು ಕುಮ್ಮರಿಸುವಾಗ ಲೋತನೊಟ್ಟಿಗೆ ಮತ್ತು ಕುಟುಂಬದೊಟ್ಟಿಗೆ ದೇವರು ಹೇಳಿದ್ದು, ಹಿಂದೆ ತಿರುಗಿ ನೋಡಬೇಡಿ, ಮುಂದೆ ಹೋಗಿರಿ. ಡೋಂಟ್ ಲುಕ್ ಬ್ಯಾಕ್, ಹಿಂದೆ ತಿರುಗಬೇಡಿ. ನೀವು ಈ ಸ್ಥಳದಲ್ಲಿ ಇರುವವರೆಗೂ ನಾನು ಏನೂ ಮಾಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಸ್ವಯಂವಾಗಿ ಲೋಟನಿಗೆ ದೇವರು ಹೇಳುತ್ತಾ ಇದ್ದಾನೆ. ಲೋಟನನ್ನು ತಪ್ಪಿಸಿದ ನಂತರವೇ ಸೊದೋಮ್ ಗೊಮೋರದ ಮೇಲೆ ತನ್ನ ಉಗ್ರ ಕೋಪವನ್ನು ತೀರಿಸಿಕೊಂಡನು. ನೋಹನನ್ನು ತಪ್ಪಿಸಿದ ನಂತರವೇ ಭೂಮಿಯ ಮೇಲೆ ಜಲಪ್ರಳಯ ಬಂತು. ಗ್ರೇಟ್ ಟ್ರಿಬ್ಯುಲೇಷನ್ ಪೀರಿಯಡ್, ಆಂಟಿ ಕ್ರೈಸ್ಟ್, 7 years ಟ್ರಿಬ್ಯುಲೇಷನ್ ಪ್ರಾರಂಭ ಆಗುತ್ತದೆ. ಈ ಮಹತ್ವವನ್ನು ನಾವು ಗುರುತಿಸೋಣ. ಆಗ ದೇವರು ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ಸೊಸೆಯರು ಸಹಿತವಾಗಿ ನಾವಿಂದ ಬಿಟ್ಟು ಹೊರಗೆ ಬನ್ನಿರಿ. ಇನ್ವಿಟೇಷನ್, ಕಮ್ ಔಟ್ ಆಫ್ ದಿ ನಾವಿಂದ ಹೊರಗಡೆ ಬನ್ನಿರಿ. ಭೂಮಿಯ ಮೇಲೆ ಇರುವಂಥ ಎಲ್ಲವನ್ನು ನಾಶ ಮಾಡಿದನು. ಮನುಷ್ಯರೆಲ್ಲ ಸತ್ತು ಹೋದರು, ಜಂತುಗಳೆಲ್ಲ ಸತ್ತು ಹೋದವು, ಪಶುಗಳೆಲ್ಲ ಸತ್ತು ಹೋದವು, ಪ್ರಾಕೃತ ಜೀವಿಗಳೆಲ್ಲ ಸತ್ತು ಹೋದವು, ಎಲ್ಲ ಸತ್ತು ಹೋಗಿದ್ದಾವೆ. ಆದರೆ ವೆಜಿಟೇಷನ್ ಮಾತ್ರ ಸತ್ತು ಹೋಗಲಿಲ್ಲ. ಭೂಮಿಯ ಮೇಲೆ ಗಿಡಗಳು,
ಸುತ್ತು ಹೋಗಲಿಲ್ಲ. ಭೂಮಿಯ ಮೇಲೆ ಆ ಜಲರಾಶಿಗಳು ಸತ್ತು ಹೋಗಲಿಲ್ಲ. ಜಲದಲ್ಲಿರುವಂಥ ಜೀವಿಗಳು ಸತ್ತು ಹೋಗಲಿಲ್ಲ. ವೆಜಿಟೇಷನ್ ಇನ್ನೂ ಬದುಕೇ ಇದೆ. ದೇವರು ಶ್ರದ್ಧೆಯನ್ನು ತೆಗೆದುಕೊಂಡನು. ದೇವರು ಶ್ರದ್ಧೆ ತೆಗೆದುಕೊಂಡನು. 17ನೇ ವಾಕ್ಯ, ನಿನ್ನ ಬಳಿಯಲ್ಲಿರುವ ಪಶು, ಪಕ್ಷಿ, ಕ್ರಿಮಿ ಮುಂತಾದ ಎಲ್ಲ ಜೀವಿಗಳು ಹೊರಗೆ ಬರಲಿ. ಅವುಗಳಿಗೆ ಭೂಮಿಯ ಮೇಲೆ ಬಹು ಸಂತಾನವಾಗಲಿ. ಅವು ನಾವೇನು ತುಂಬಿದ ದೇವರು ನಾವೇನು ಖಾಲಿ ಮಾಡಿಸುತ್ತಾ ಇದ್ದಾನೆ. ನಾವೇನು ತುಂಬುವುದು, ಖಾಲಿ ಮಾಡಿಸುವುದು ಆತನ ಚಿತ್ತವೇ. ಆತನ ಸಮಯದಲ್ಲಿ ಎಷ್ಟು ಕಾಲ ನಾವೇ ತುಂಬಲ್ಪಡುತ್ತದೆ ಅನ್ನುವಂಥ ನಿರ್ಣಯ ದೇವರದೇ ಹೊರತು ನೋಹನದು ಅಲ್ಲ, ನೋಹನ ಕುಟುಂಬದ್ದು ಅಲ್ಲ. ಎವ್ರಿ ಡಿಸಿಷನ್ ಫಾರ್ ಹ್ಯೂಮನ್ ಬೀಯಿಂಗ್, ಮಾನವನ ಕುರಿತಾದ ಪ್ರತಿಯೊಂದು ನಿರ್ಣಯ ದೇವರು ತೆಗೆದುಕೊಳ್ಳುತ್ತಾನೆ. ಈ ವಾಕ್ಯದಿಂದ ನಾವು ಕಲಿಯಬಹುದು. ಇಟ್ ಈಸ್ ದ ಗ್ರೇಟ್ ಪ್ರಿನ್ಸಿಪಲ್ ಆ್ಯಂಡ್ ಲೆಸನ್ ಗಾಡ್ ಕ್ಯಾನ್ ಟೇಕ್. The great decision towards human beings, right decision towards human being, ಮಾನವನ ಕುರಿತಾಗಿ ಸರಿಯಾದ ನಿರ್ಣಯವನ್ನು ದೇವರು ತೆಗೆದುಕೊಳ್ಳುತ್ತಾನೆ. ದೇವರು ತನ್ನ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾನೆ ಅನ್ನುವುದು ಇದರಲ್ಲಿ ಉತ್ತಮವಾದ ಉದಾಹರಣೆಯಾಗಿದೆ. ನಿಮ್ಮೊಟ್ಟಿಗೆ ಅವೆಲ್ಲವುಗಳನ್ನು ತೆಗೆದುಕೊಂಡು ಹೊರಗೆ ಬಾ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಯು ಆರ್ ಗೋಯಿಂಗ್ ಟು ರೂಲ್ ದೆಮ್. ಅವೆಲ್ಲವುಗಳು ಕೂಡ ಅಭಿವೃದ್ಧಿಯಾಗಿ ಬಹು ಸಂತಾನವಾಗಲಿ. ಅವುಗಳನ್ನು ಅಭಿವೃದ್ಧಿ ಮಾಡುತ್ತೇನೆ. ಅವುಗಳನ್ನು ಹೊರಗೆ ನೀನೇ ಕರೆದುಕೊಂಡು ಬರಬೇಕು. ನಂತರ ವಾಕ್ಯ, ಅವು ಭೂಮಿಯ ಮೇಲೆ ಬಹು ಸಂತಾನವಾಗಲಿ, ಅಭಿವೃದ್ಧಿಯಾಗಿ ಹೆಚ್ಚಲಿ ಎಂದು ಆಜ್ಞಾಪಿಸಿದನು. ಇಟ್ ಈಸ್ ಮೈ ಪ್ಲ್ಯಾನ್. ನನ್ನ ಸಂಕಲ್ಪ ಏನಂದರೆ ಅದರ ಕುರಿತಾಗಿ ಅದು ಬಹು ಸಂತಾನವಾಗಲಿ, ಅಭಿವೃದ್ಧಿಯಾಗಲಿ. 18ನೇ ವಾಕ್ಯ, ಆಜ್ಞಾಪಿಸಲು ದೇವರ ವಾಕ್ಯದ ಪ್ರಕಾರವಾಗಿ ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ಹೊರಗೆ ಬಂದರು. ಇಲ್ಲಿ ನಾವು ನೋಡೋಣ, 17ನೇ ವಾಕ್ಯದಲ್ಲಿ ನೋಹನ ನಂತರ ಹೆಂಡತಿಯನ್ನು ಕರೆತಾ ಇದ್ದಾನೆ ದೇವರು. ಹೊರಗೆ ಬಂದಂಥ ಹಾಡನ್ನು ನೋಡುವುದಾದರೆ ನೋಹನು, ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ಹೊರಗೆ ಬಂದರು. ದೇವರು ಕರೆಯುವಾಗ ಬಂದಂಥ ಕ್ರಮ, ಮನುಷ್ಯರು ಬಂದಂಥ ಕ್ರಮ ನೋಡುವುದಾದರೆ ಡಿವೈನ್ ಆರ್ಡರ್ನಲ್ಲಿ ಗಂಡ ಹೆಂಡತಿಗೆ ಪ್ರಮುಖ ಸ್ಥಾನ ದೇವರು ಕೊಟ್ಟಿದ್ದಾನೆ. ಆದರೆ ಮನುಷ್ಯನ ಕ್ರಮಕ್ಕೆ ಬಂದಾಗ ಮಕ್ಕಳನ್ನು ತೆಗೆದುಕೊಂಡು ಹೆಂಡತಿಯನ್ನು ಬದಲಾಯಿಸಿಕೊಳ್ಳುತ್ತಾನೆ. 19ನೇ ವಾಕ್ಯ ನೋಡುವಾಗ, ಮೃಗ, ಪಶು, ಪಕ್ಷಿ, ಕ್ರಿಮಿಗಳೆಲ್ಲವೂ ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಯಿಂದ ಹೊರಗೆ ಬಂದವು. ಆಗ ನೋಹನು ಯೆಹೋವನಿಗೆ ಯಜ್ಞವೇದಿಯನ್ನು ಮಾಡಿದನು. ನಾವೆಯನ್ನು ಖಾಲಿ ಮಾಡಿದ ನಂತರ ನಾವೆಲ್ಲಿರುವಂಥದ್ದು ಸಮಸ್ತವೂ ಹೊರಗೆ ಬಂತು. ಆಗ ದೇವರ ವಾಕ್ಯ ಪೂರ್ತಿ ಮಾಡಿದ ನಂತರ ನೋಹನು ಬಲಿಪೀಠ ಕಟ್ಟಿದನು. ಬಲಿಪೀಠವು ದೇವರ ಆರಾಧನೆಗಾಗಿ ಕಟ್ಟಿದ್ದು, ದೇವರನ್ನು ಸ್ತುತಿಸುವುದಕ್ಕಾಗಿ. ದೇವರನ್ನು ಸ್ತುತಿಸುವ ಪ್ರತಿಯೊಬ್ಬನು, ಆರಾಧಿಸುವ ಪ್ರತಿಯೊಬ್ಬನು ಅರ್ಥ ಮಾಡಿಕೊಳ್ಳಬೇಕು. ದೇವರು ಹೇಳಿದ್ದನ್ನು ಮಾಡಿ ಆರಾಧಿಸಬೇಕು. ದೇವರು ಹೇಳಿದ್ದನ್ನು ಮಾಡದೆ ದೇವರನ್ನು ಸ್ತುತಿ ಮಾಡಿದರೆ ಪ್ರಯೋಜನವೇನು? ದೇವರು ಹೇಳಿದ್ದನ್ನು ಮಾಡದೆ
ದೇವರು ಹೇಳಿದ್ದನ್ನು ಮಾಡಿ ನಂತರ ಆರಾಧಿಸಬೇಕು. ನೋಹನು ಇದನ್ನು ಮಾಡಿದನು. ಒಳಗಡೆಯಿಂದ ಹೊರಗೆ ಬನ್ನಿ ಎಂದು ಹೇಳಿದಾಗ, ಒಳಗಡೆ ಇರುವುದನ್ನೆಲ್ಲವನ್ನು ಹೊರಗೆ ತೆಗೆದುಕೊಂಡು ಬಾ ಎಂಬುದಾಗಿ ಹೇಳಿದಾಗ, ನೋಹನ ಹಾಗೆ ಮಾಡಿ ನಂತರ ಆರಾಧಿಸುತ್ತಾ ಇದ್ದಾನೆ. ಸಂಪೂರ್ಣವಾದ ವಿಧೇಯತೆ ತೋರಿಸಿ ಆಮೇಲೆ ಸ್ತುತಿಸಿದನು. ಜೀವಿತದ ಮೂಲಕ ಸ್ತುತಿಸಬೇಕು. ಸಂಪೂರ್ಣವಾದ ವಿಧೇಯತೆ ಮೂಲಕ ಸ್ತುತಿಸುವುದು ಹೊಸ ಪಾಠ ನಾವು ಇದರಲ್ಲಿ ಕಲಿಯೋಣ. ನೋಹನು ದೇವರು ಹೇಳಿದ ಕೆಲಸವನ್ನು ಪೂರ್ತಿ ಮಾಡಿದ ನಂತರ, ದೇವರು ಹೇಳಿದ ಹಾಗೆ ನಡೆದು ನಂತರ ಸ್ತುತಿಸಿದನು. ಭೂಮಿಯ ಮೇಲೆ ಆ ಒಂದು ಕುಟುಂಬ ಹೊರತುಪಡಿಸಿ ಬೇರೆ ಯಾರೂ ಈ ರೀತಿಯಾಗಿ ಕಾಣಲಿಲ್ಲ. ದೇವ ನಮ್ಮನ್ನು ಜ್ಞಾಪಕ ಮಾಡಿದ್ದಕ್ಕಾಗಿ ನಾವು ಎಷ್ಟರವರು, ಆದಾಮನು ನಮ್ಮಂಥ ಸ್ವಭಾವ ಇರುವವನೇ, ಹಾಗೆಯೇ ನೋಹನು ನಮ್ಮ ಸ್ವಭಾವ ಇರುವವನೇ, ಎಲಿಯನು ಕೂಡ ನಮ್ಮ ಸ್ವಭಾವ ಇರುವವನೇ. ನಾವೇ ಒಳಗಡೆ ಹೋಗುವಾಗ ಅವನಲ್ಲಿ ಪಾಪದ ಸ್ವಭಾವ ಇದೆ, ನಾವಿಂದ ಹೊರಗೆ ಬರುವಾಗ ಪಾಪದ ಸ್ವಭಾವ ಇದೆ. ಆದರೂ ಇಲ್ಲಿ ದೇವರಿಗೆ ಯಾರು ಇಷ್ಟನೋ ಅಂದರೆ ಪಶ್ಚಾತ್ತಾಪ ಪಡುವವರು ಇಷ್ಟ, ಆರಾಧಿಸುವವರು ಅಂದರೆ ಇಷ್ಟ, ವಿಶ್ವಾಸ ಇರುವವರು ಅಂದರೆ ಇಷ್ಟ. ನೋಹನು, ನೋಹನ ಹೆಂಡತಿ, ನೋಹನ ಮಕ್ಕಳು, ನೋಹನ ಸೊಸೆಯರು ಎಲ್ಲರೂ ಕೂಡ ಜಲಪ್ರಳಯದ ನಂತರ ಒಟ್ಟಾಗಿ ಅವರೆಲ್ಲ ಸೇರಿ ಪಾಪದ ಸ್ವಭಾವದಲ್ಲಿಯೇ ಮುಂದುವರಿತಾ ಇದ್ದಾರೆ. ಅವರು ವಿಶ್ವಾಸಿಗಳಾಗಿದ್ದರೂ ಕೂಡ ಪ್ರಾಚೀನವಾದ ಪಾಪದ ಸ್ವಭಾವ ಅವರಲ್ಲಿ ಇದೆ, ಪೂರ್ವವಾದ ಪಾಪದ ಸ್ವಭಾವ ಇದೆ. ಆದರೂ ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ವಿಶ್ವಾಸಿಯಲ್ಲಿ ನೂತನ ಸ್ವಭಾವದಿಂದ ಶರೀರದಲ್ಲಿ ಪೂರ್ವ ಸ್ವಭಾವ ಇದ್ದೇ ಇರುತ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜಲಪ್ರಳಯದ ನಂತರ ಬದುಕಿದ ಉದಾಹರಣೆಯಾದ ನೋಹನ ಕುಟುಂಬ. ನೋಹನ ಕುಟುಂಬದಲ್ಲೇ ಹುಟ್ಟಿದ ತಲೆಮಾರುಗಳು ನೋಡುವುದಾದರೆ 11ನೇ ಅಧ್ಯಾಯಕ್ಕೆ ಬರುವಾಗ ಬಾಬೆಲ್ ಶಿಖರವನ್ನು ಅವರು ಕಟ್ಟಿಕೊಳ್ಳುತ್ತಾರೆ. ದೇವರು ಅದನ್ನು ತಾರುಮಾರು ಮಾಡಿದ್ದರಿಂದ ಆ ಶಿಖರಕ್ಕೆ ಬಾಬೆಲ್ ಎಂಬ ಹೆಸರು ಬಂತು. ಏನು ಅವರ ಉದ್ದೇಶ? ನೋಹನಿಂದ ಹುಟ್ಟಿದ ಮಕ್ಕಳು ದೇವರು ನಮ್ಮನ್ನು ನಾಶನ ಮಾಡೋದಕ್ಕೆ ಇಷ್ಟಪಟ್ಟಾಗ ನಾಶನ ಆಗಬಾರ್ದು ಎಂಬುವಂಥ ಆಲೋಚನೆ ಅವರದು. ಎಲ್ಲಿಂದ ಬಂತು ಈ ಸ್ವಭಾವ? ದೇವರಿಗೆ ತಿರುಗುವಂಥ ಸ್ವಭಾವ ಎಲ್ಲಿಂದ ಬಂತು? ನೋಹನು ಈ ಪ್ರತ್ಯೇಕವಾದ ವಿಪತ್ತಿನಿಂದ ಹೊರಗೆ ಬಂದ ನಂತರ ಅವನು ದ್ರಾಕ್ಷಾರಸ ಕುಡಿದು ಬಿದ್ದು ಹೋಗುತ್ತಾನೆ. ಹಾಮನು ಅದನ್ನು ನೋಡುತ್ತಾನೆ, ಅವನು ಬೆತ್ತಲಾಗಿರುವುದನ್ನು ನೋಡುತ್ತಾನೆ. ಹಾಮನು ಎಲ್ಲರಿಗೂ ದಾಸನಾಗುವ ಹಾಗೆ ಶಾಪ ಹೊಂದುತ್ತಾನೆ. ಗಮನಿಸಿ, ನಾವೇ ಒಳಗೆ ಹೋದರು, ನಾವಿಂದ ಹೊರಗೆ ಬಂದರು, ಆದರೆ ಪಾಪದ ಸ್ವಭಾವ ಅವರಲ್ಲೇ ವಾಸ ಮಾಡುತ್ತಾ ಇದೆ. ಯೇಸು ಕ್ರಿಸ್ತನ ಪ್ರಭುವು ಶಿಲುಬೆಯಲ್ಲಿ ಸಂಭವಿಸಿದ ಕಷ್ಟವು ಪಾಪವನ್ನು ನಾಶ ಮಾಡಿದೆ, ಆದರೆ ಮನುಷ್ಯರಲ್ಲಿ ಹಾಗೆಯೇ ಇದೆ. ನೋಹನ ಸಂತಾನವು ಹಾಗೆಯೇ ಪಾಪ ಮಾಡುತ್ತಾ ಬಂದಿದೆ. ದೇವರು ಮಾನವರನ್ನು ಕನಿಕರಿಸುತ್ತಾ ಇದ್ದಾನೆ. ಜಲಪ್ರಳಯದಲ್ಲಿ ದೇವರು ಸಂತಾಪ ಪಟ್ಟನು. ಯಾಕೆ ಗೊತ್ತಾ? ಮಾನವನು ನಶಿಸುವಾಗ ಆ ಘೋರ ದೃಶ್ಯವನ್ನು ನೋಡಿದಾಗ ದೇವರು ಸಂತಾಪ ಪಟ್ಟನು. ವಿಚಿತ್ರ ಏನು ಗೊತ್ತಾ? ಬೈಬಲ್ ಗ್ರಂಥದಲ್ಲಿ ಮಾನವನು ಪಾಪ ಮಾಡಿದನು, ಮಾನವನಿಂದ ವೃದ್ಧಿಯಾದಂಥ ಸಂತಾನದವರು ಪಾಪ ಮಾಡಿದರು, ದೇವರು ದುಃಖಪಟ್ಟನು. ಅದೇ ದೇವರು ಅವರು ನಾಶವಾದಾಗಲೂ ಕೂಡ ಆತನು ಸಂತಾಪ ಪಟ್ಟನು, ಅವರ ಕುರಿತಾಗಿ ಬಾಧೆ ಪಟ್ಟನು. ನ್ಯಾಯವನ್ನು ಪ್ರೀತಿಸುವ ದೇವರು ಅವರಿಗೆ ಶಿಕ್ಷೆ ಜರುಗಿದಾಗಲೂ ಕೂಡ ತನ್ನ ಪ್ರೀತಿಯ ನಿಮಿತ್ತದಿಂದ ಸಂತಾಪ ಪಟ್ಟನು. ಅದಕ್ಕೆ ಯೇಸುವಿನ ಶಿಲುಬೆ ದೇವರ ಒಂದು ನೀತಿ, ನ್ಯಾಯ, ಪ್ರೀತಿಯ ಸಂಪೂರ್ಣವಾಗಿ ನೆರವೇರಿದ್ದಕ್ಕಾಗಿ ಕಾಣುತ್ತದೆ.
ನೋಹನೊಟ್ಟಿಗೆ ದೇವರು ಮಾತನಾಡುವಂಥ ಮಾತು ನೋಡಿದರೆ, ನೀವು ಬಹು ಸಂತಾನ ಆಗಬೇಕು, ಅಭಿವೃದ್ಧಿಯಾಗಿ ಹೆಚ್ಚಬೇಕು. ಜಂತುಗಳ ಕುರಿತಾಗಿ ಇದನ್ನೇ ಹೇಳಿದ. ಮೃಗ, ಪಶು, ಪಕ್ಷಿ, ಕ್ರಿಮಿಗಳೆಲ್ಲವೂ ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಯಿಂದ ಹೊರಗೆ ಬಂದವು. ಆಗ ನೋಹನು ಯೆಹೋವನಿಗೆ ಯಜ್ಞವೇದಿ ಕಟ್ಟಿದನು. ಶುದ್ಧವಾದ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ವಾಸ್ತವವಾಗಿ ಶುದ್ಧವಾದ ಪಶು ಪಕ್ಷಿಗಳು, ಅಶುದ್ಧವಾದ ಪಶು ಪಕ್ಷಿಗಳು ಎಂಬುವಂಥ ಕಾರ್ಯ ಮೋಶೆಯ ಕಾಲದಲ್ಲಿ ಧರ್ಮಶಾಸ್ತ್ರದಲ್ಲಿ ಮೋಶೆ ಮೂಲಕ ಇಸ್ರೇಲರ ಕುರಿತಾಗಿ ಏರ್ಪಡಿಸುವಾಗ ಪ್ರತ್ಯೇಕಿಸಲ್ಪಟ್ಟವುಗಳು, ಬರೆಯಲ್ಪಟ್ಟವುಗಳು. ನೋಹನ ಸಮಯದಲ್ಲಿ ಕೂಡ ಶುದ್ಧವಾದ ಪಶು ಪಕ್ಷಿಗಳಲ್ಲಿ ಪವಿತ್ರವಾದವುಗಳನ್ನು ನೋಹನು ಬೇರ್ಪಡಿಸಿದನು. ಇದರ ಅರ್ಥ ಏನಂದರೆ, ದೇವರ ಕುರಿತಾಗಿ ಅವನಿಗಿರುವಂಥ ಶುದ್ಧ ಮನಸ್ಸು ನೋಹನ ಕಾಲದಲ್ಲಿ, ಅಂದರೆ ಕ್ರಿಸ್ತಪೂರ್ವ 2400 ವರ್ಷಗಳು, 800 ವರ್ಷಗಳು. ಜಲಪ್ರಳಯದಿಂದ ಅಬ್ರಹಾಮನಿಗೆ 400 ವರ್ಷಗಳು, ಅಬ್ರಹಾಮನಿಂದ ಮೋಶೆಗೆ 400 ವರ್ಷಗಳು. ಹಾಗಾದರೆ 800 ವರ್ಷಗಳ ಹಿಂದೆನೇ, ಮೋಶೆ ಮೂಲಕ 800 ವರ್ಷಗಳ ನಂತರ ದೇವರ ವಾಕ್ಯ ಮೋಶೆಗೆ ತಿಳಿಯಲ್ಪಟ್ಟಿದೆ. ಅಂದರೆ ಇವುಗಳನ್ನು ಕೂಡ ನೋಹನು ಮಾಡಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. ಅದರ ಅರ್ಥ ಏನಂದ್ರು, ಸೇಮ್ ಗಾಡ್, ಸೇಮ್ ಟೀಚಿಂಗ್ ಇನ್ಸೈಡ್ ದ ಹಾರ್ಟ್ ಆಫ್ ಗಾಡ್. ವಿಶ್ವಾಸಿಯಾದ ನೋಹನಿಗೆ ಅವನು ಮತ್ತು ಅವನ ಹೃದಯದಲ್ಲಿ ದೇವರ ವಾಕ್ಯಗಳು ಬೋಧಿಸಲ್ಪಟ್ಟದಾಗಿ ಆ ವಾಕ್ಯಗಳಿಗೆ ಅವನು ವಿಧೇಯನಾದನು. ಶುದ್ಧವಾದ ಪಶು ಪಕ್ಷಿಗಳನ್ನು ದೇವರಿಗೆ ಸರ್ವಾಂಗ ಹೋಮ ಮಾಡಿದನು. ಸರ್ವಾಂಗ ಹೋಮ ಆರಾಧನೆ ಸೂಚಿಸುತ್ತದೆ. ಅದು ಪಾಪ ಕ್ಷಮಾಪಣೆಯನ್ನು ಸೂಚಿಸುವುದಿಲ್ಲ, ದೇವರ ಕೃಪೆಯನ್ನು ಸೂಚಿಸುತ್ತದೆ. ಸರ್ವಾಂಗ ಹೋಮ ಅನ್ನುವುದು ಆರಾಧನೆ, ದೇವರಿಗೆ ಇಂಪಾದ ಆರಾಧನೆ, ದೇವರಿಗೆ ಇಂಪಾದ ಸರ್ವಾಂಗ ಹೋಮ. ದೇವರು ಅದನ್ನು ಅಂಗೀಕರಿಸಿ ಅದನ್ನು ಆಶೀರ್ವದಿಸುತ್ತಾನೆ. ಆರಾಧನೆ ಮಾಡುವವರನ್ನು ಆಶೀರ್ವದಿಸುತ್ತಾನೆಂಬುದಾಗಿ ಬರೆಯಲ್ಪಟ್ಟಿದೆ. ಪಾಪ ಪರಿಹಾರ್ಥ ಬಲಿ, ಅಪರಾಧ ಪರಿಹಾರ್ಥ ಬಲಿ ಇವೆರಡನ್ನೂ ದೇವರು ಆಗ್ರಹಿಸುವುದಿಲ್ಲ. ಸಿನ್ ಆಫರಿಂಗ್, ದೇವರು ಅದನ್ನು ಆಗ್ರಹಿಸುವುದಿಲ್ಲ. ದಹನ ಬಲಿಯನ್ನು ಆತನು ಇಷ್ಟಪಡುತ್ತಾನೆ. ದೇವರು ಆರಾಧನೆ ಬಲಿಯನ್ನೇ ಇಷ್ಟಪಡುತ್ತಾನೆ. 21ನೇ ವಾಕ್ಯದಲ್ಲಿ ನೋಹನ ಸರ್ವಾಂಗ ಹೋಮ ಸುವಾಸನೆಯನ್ನು ಅಂಗೀಕರಿಸಿದಾಗ ಸುವಾಸನೆ ಯೆಹೋವನಿಗೆ ಗಮಗಮಿಸಲು ಪವಿತ್ರತ್ವವನ್ನು ದೇವರು ಆಸ್ವಾದಿಸುತ್ತಾನೆ. ಪವಿತ್ರ ದೇವರು ಆರಾಧನೆಯನ್ನು, ಪರಿಶುದ್ಧವಾದ ಆರಾಧನೆಯನ್ನು ಆಸ್ವಾದಿಸುತ್ತಾನೆ. ದೇವರಿಗೆ ಇಷ್ಟವಾದ ಸುವಾಸನೆ ಆರಾಧನೆ, ಹೃದಯಪೂರ್ವಕವಾದ ಆರಾಧನೆ, ಕೃತಜ್ಞತೆಯಿಂದ ತುಂಬಿದ ಆರಾಧನೆ. ಇದು ದೇವರಿಗೆ ಇಷ್ಟ. ದೇವರು ವಾಸನೆಗೆ ಕರಗುವಂಥ ದೇವರಲ್ಲ. ಇಲ್ಲೇ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನಂದರೆ, ಪರಿಶುದ್ಧವಾದ ಹೃದಯದಿಂದ ನೋಹನು ಮಾಡಿದ ಕೃತಜ್ಞತೆ ದೇವರಿಗೆ ಇದೇ ಇಷ್ಟ. ಮುರಿದ ಮನಸ್ಸೇ ದೇವರಿಗೆ ಇಷ್ಟ ಬಲಿ. ದೇವರೇ, ನಾನು ಯೋಗ್ಯನಲ್ಲ, ಪರಿಶುದ್ಧನಲ್ಲ, ತಗ್ಗಿಸಿಕೊಳ್ಳುತ್ತೇನೆ, ನನ್ನನ್ನು ರಕ್ಷಿಸಿದ ಕೃಪೆಗಾಗಿ ಏನು ಕೊಡಬಲ್ಲೆನು? ನನ್ನ ಹೃದಯದಿಂದ ಕೃತಜ್ಞತೆಯನ್ನು ನಿನ್ನ ಹೆಸರಿಗೆ ನಾನು ಕೊಡುತ್ತಾ ಇದ್ದೇನೆ ಪ್ರಭುವೇ ಎಂದು ಮಾಡುವಂಥ ಆರಾಧನೆ ದೇವರಿಗಿಷ್ಟ. ಆದುದರಿಂದ ಗಮನಿಸಿದ ನಂತರ ದೇವರು ಒಂದು ನಿರ್ಣಯ ತೆಗೆದುಕೊಳ್ಳುತ್ತಾ ಇದ್ದಾನೆ. ಇನ್ನು ಮೇಲೆ ಭೂಮಿಯನ್ನು ನಾನು ನಾಶ ಮಾಡುವುದಿಲ್ಲ. ಆದಾಮ ಪಾಪ ಮಾಡುವಾಗ ದೇವರು ಭೂಮಿಯನ್ನು ಶಪಿಸಿದನು. ಅವನ ಸಂತಾನವು ಪಾಪ ಮಾಡಿದಾಗ ಭೂಮಿಯನ್ನು ಶಪಿಸಿದನು. ಆದರೆ ದೇವರು ಈಗ ಹೇಳುತ್ತಾ ಇದ್ದಾನೆ, ಇನ್ನು ಮೇಲೆ ಶಪಿಸುವುದಿಲ್ಲ. ಯಾಕಂದರೆ ಮನುಷ್ಯನ ಆಲೋಚನೆ, ಮನುಷ್ಯನ ನಡತೆ ಚಿಕ್ಕಂದಿನಿಂದಲೇ ದೊಡ್ಡದು.
ಏನು ಮಾರ್ಪಟ್ಟಿದೆ? ನೋಹನ ಹೃದಯದಲ್ಲಿ ಪಾಪದ ಸ್ವಭಾವ ಹೋಗಿದೆಯಾ? ಶೇಮ, ಹಾಮ್, ಎಫೆತ್ ಅವರಿಗೆ ಹುಟ್ಟಿದ ಮಕ್ಕಳಲ್ಲಿ ಪಾಪದ ಸ್ವಭಾವ ಹೋಗಿದೆಯಾ? ಅವ್ರ ಮಕ್ಕಳು ಪಾಪ ಮಾಡೋದಿಲ್ವಾ? ಪಾಪ ಮಾಡ್ತಾರೆ. ಮಾನವನನ್ನು ದೇವರು ಯಾವ ರೀತಿಯಾಗಿ ನೋಡುತ್ತಾನೆ? ಮಾನವನನ್ನು ಪರಿಶುದ್ಧನಾಗಿ ದೇವರು ಹೇಗೆ ನೋಡುತ್ತಾನೆ? ಪಾಪದ ಸ್ವಭಾವ ಇರುವವನಲ್ಲವಾ ಮಾನವನು? ಆದರೆ ಮಾನವನು ಪಾಪವನ್ನೇ ಮಾಡುತ್ತಾನೆ. ಯಾಕಂದರೆ ಹುಟ್ಟಿದಿಂದಿನಿಂದಲೇ ಪಾಪಿಯಾಗಿದ್ದಾನೆ. ವಿಶ್ವಾಸದಿಂದ ನೀತಿವಂತನಾದವನು ಆತ್ಮನಿಂದ ವಿಶ್ವಾಸದಿಂದ ನಡೆಸಲ್ಪಡುತ್ತಾನೆ. ಪರಿಶುದ್ಧಾತ್ಮನ ಬಲದಿಂದ ವಿಶ್ವಾಸದಲ್ಲಿ ನಡೆದು ಪರಿಶುದ್ಧಾತ್ಮನ ಸಹಾಯದಿಂದ ದೇವರ ಚಿತ್ತ ನೆರವೇರಿಸುತ್ತಾನೆ. ದೇವರಿಂದ ಬಹುಮಾನ ಹೊಂದುತ್ತಾನೆ, ದೇವರಿಂದ ನೀತಿ ಹೊಂದುತ್ತಾನೆ. ಆದರೂ ಪಾಪದ ಸ್ವಭಾವ ಹಿಂದೆಯೇ ಇರುತ್ತದೆ. ದೇವರಿಗೆ ಅವಿಧೇಯರಾದ ಈ ಪಾಪವು ನಮ್ಮ ಜೀವಿತದ ಕೊನೆಯವರೆಗೂ ನಮ್ಮ ಹಿಂದೆ ಇರ್ತದೆ. ಮನುಷ್ಯನು ಪಾಪದಲ್ಲಿ ಹುಟ್ಟಿದ್ದಾನೆ. ಮನುಷ್ಯನು ಶರೀರದಲ್ಲಿ ಜೀವಿಸುತ್ತಾ ಇರುವುದರಿಂದ ಪಾಪದ ಸ್ವಭಾವ ನಮ್ಮಲ್ಲೇ ಇರುತ್ತದೆ ಅಲ್ವಾ? ಆದುದರಿಂದ ಈ ರೀತಿಯಾಗಿ ನಡೆದರೂ ಭೂಮಿಯನ್ನು ನಾವು ಶಪಿಸುವುದಿಲ್ಲ. ಇಲ್ಲಿವರೆಗೂ ನಾವು ಬದುಕಿದ್ದೇವೆ. ದೇವರ ಕೃಪೆಯಿಂದಲೇ ನಾವು ಇದುವರೆಗೂ ಬದುಕಿದ್ದೇವೆ. ಎಷ್ಟು ಪಾಪ ಮಾಡಿದ್ರು ಆವತ್ತು ತೆಗೆದುಕೊಂಡಂಥ ದೇವರು ತೀರ್ಮಾನದಿಂದಾಗಿ ನಾವು ಇನ್ನೂ ಬದುಕಿದ್ದೇವೆ. ನಾವು ಬಿದ್ದು ಹೋಗಲಿಲ್ಲ, ದೇವರ ಕೃಪೆಯಿಂದ ಬದುಕಿದ್ದೇವೆ. ಏಕಕಾಲದಲ್ಲಿ ಪ್ರಪಂಚದಲ್ಲಿರುವಂಥ ಮನುಷ್ಯರೆಲ್ಲರನ್ನು ನಿರ್ಮೂಲ ಮಾಡುವಂಥ ಪ್ರಕ್ರಿಯೆಯನ್ನು ಆ ದಿನದಲ್ಲಿ ದೇವರು ನಿಲ್ಲಿಸಿದನು. ಇನ್ನೂ ಇದು ನಡೆಯದು ಎಂದು ದೇವರು ಅವರೊಟ್ಟಿಗೆ ಒಪ್ಪಂದ ಮಾಡಿಕೊಳ್ಳುತ್ತಿದ್ದಾನೆ. ನಾನು ಈಗ ಮಾಡಿದ ಕಾರ್ಯವನ್ನು ಇನ್ನು ಮುಂದೆ ಮಾಡುವುದಿಲ್ಲ. ಅಲ್ಲಲ್ಲಿ ಭೂಕಂಪ, ಅಲ್ಲಲ್ಲಿ ಪ್ರವಾಹಗಳು, ಅಲ್ಲಲ್ಲಿ ಕಷ್ಟಗಳು ಎಲ್ಲ ಒಂದೇ ಸರಿ ಅಲ್ಲ, ಅಲ್ಲಲ್ಲಿ ನಡೆಯುತ್ತಿದೆ. ನೋಹನ ಕಾಲದ ಜಲಪ್ರಳಯ ಪ್ರಪಂಚದಲ್ಲೆಲ್ಲ ಬಂತು, ಆದರೆ ಈಗ ಆ ರೀತಿಯಾಗಿ ಆಗಲಿಲ್ಲ. ಇದಕ್ಕೆ ಕಾರಣ ಆ ಕ್ಷಣದಲ್ಲಿ ದೇವರು ತೆಗೆದುಕೊಂಡಂಥ ತೀರ್ಮಾನ, ಒಪ್ಪಂದ. ಭೂಮಿ ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲೆಯು, ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಎಂದು ದೇವರು ಅಂದುಕೊಂಡನು. ಇದು ದೇವರ ಡಿಸಿಷನ್. ದ ಹೋಲಿ ಸ್ಪಿರಿಟ್ ಆಫ್ ಗಾಡ್ ಇಸ್ ರಿವೀಲಿಂಗ್ ಟು ದ ಮೋಸೆಸ್. ದೇವರು ಹೃದಯದಲ್ಲಿ ಏನು ಅಂದುಕೊಂಡನೋ ಅದನ್ನು ಮೋಶೆ ಬರೆಯುತ್ತಾ ಇದ್ದಾನೆ. ಹಗಲು ರಾತ್ರಿ ಇರುವವರೆಗೂ ಬಿತ್ತನೆ, ಕೊಯ್ಲು, ಚಳಿಯು, ಸೆಕೆಯು, ಚಳಿಗಾಲವು, ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು. ಈ ಸೀಸನ್ ಎಲ್ಲ ಕಂಟಿನ್ಯೂ ಆಗುತ್ತದೆ, ಹಗಲು ರಾತ್ರಿ ಮುಂದುವರಿಯುತ್ತದೆ. ಹೃದಯದಲ್ಲಿ ದೇವರು ಅಂದುಕೊಂಡನು, ಅದನ್ನು ದೇವರು ನೆರವೇರಿಸಿದನು. ಯಾವಾಗ ದೇವರು ಅಂದುಕೊಂಡನಂದ್ರೆ ಅದನ್ನು ಈಗಲೂ ನೆರವೇರಿಸುತ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಪೂರ್ವದಿಂದಲೂ ಕೂಡ ಇದುವರೆಗೂ ಕೂಡ ದೇವರು ಅದನ್ನು ನೆರವೇರಿಸುತ್ತಾ ಇದ್ದಾನೆ. ಭೂಮಿಯ ಮೇಲೆ ಈ ಶೀತೋಷ್ಣ ಕಾಲಗಳು ಮುಂದುವರಿತಾ ಇದೆ ಅಂದರೆ ಅದು ದೇವರ ವಾಕ್ಯದ ಬಲದಿಂದ ನಡೆಯುತ್ತಾ ಇದೆ. 8ನೇ ಅಧ್ಯಾಯವನ್ನು ನಾವು ಮುಗಿಸಿದ್ದೇವೆ.